ನಮಸ್ತೆ. 20ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 2025 ಶನಿವಾರದ ಕೃಷ್ಣ ಪಕ್ಷ. ಇವತ್ತು ಚತುರ್ದಶಿ ಇದೆ. ರಾತ್ರಿ 12 ಗಂಟೆ 16 ನಿಮಿಷ 59 ಸೆಕೆಂಡ್ವರೆಗೂ ಮತ್ತು ಮಕಾ ನಕ್ಷತ್ರ 8 ಗಂಟೆ 5 ನಿಮಿಷ 31 ಸೆಕೆಂಡ್ವರೆಗೆ ಇದೆ. ಆನಂತರ ಬರುವುದು ಪುಬ್ಬ ನಕ್ಷತ್ರ. ಇದನ್ನು ಪೂರ್ವ ಪಾಲ್ಗುಣಿತಾನೂ ಅಂತಾರೆ. ಇವತ್ತಿನ ಚತುರ್ದಶಿ ಅಂದರೆ ರಾತ್ರಿ 12:17ಕ್ಕೂ ಮುಗಿದ ನಂತರ ಅಲ್ಲಿಂದ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ ಮಧ್ಯರಾತ್ರಿಯಿಂದ ಅಮಾವಾಸ್ಯೆ ಪ್ರಾರಂಭವಾಗುತ್ತೆ. ಅದರಲ್ಲೂ ಮಕಾ ನಕ್ಷತ್ರ ಇರುವವರೆಗೂ ಪರವಾಗಿಲ್ಲ ಅಂತ ಹೇಳ್ಬೋದು. ಅಂದರೆ 8 ಗಂಟೆ 5 ನಿಮಿಷ 31 ಸೆಕೆಂಡ್ವರೆಗೂ. ಆ ನಂತರ ಧನಹಾನಿಯೂ ಇದೆ. ಆದ್ದರಿಂದ ಇವತ್ತಿನ ದಿನ ಖಂಡಿತವಾಗಿ ಶುಭವಲ್ಲ. ಅದರಲ್ಲೂ ಹಣಕಾಸಿನ ವಿಷಯದಲ್ಲಿ ಎಚ್ಚರವಾಗಿರಿ. ಕೊಡುವ ತಗೊಳ್ಳುವವರು ಸ್ವಲ್ಪ ಗಮನ ಕೊಟ್ಟರೆ ಉತ್ತಮ. ಅದು ಅಲ್ಲದೆ ಇವತ್ತಿನ ಸೂರ್ಯೋದಯ 6 ಗಂಟೆ 9 ನಿಮಿಷಕ್ಕೆ. ಅಮಾವಾಸ್ಯೆ ರಾತ್ರಿ ಪ್ರಾರಂಭವಾಗೋದರಿಂದ ಹಿಂದಿನ ದಿನವೂ ದೋಷವೇ, ಅಂದರೆ ಇವತ್ತು ದೋಷವೇ. ಅದು ಅಲ್ಲದೆ ಮಕಾ ಪುಬ್ಬ ಅನ್ನುವ 2 ನಕ್ಷತ್ರಗಳು ಸಿಂಹರಾಶಿಯಲ್ಲೇ ಬರೋದರಿಂದ ದಿನಪೂರ್ತಿ ಸಿಂಹರಾಶಿ ಇರುತ್ತದೆ. ಬೆಳಿಗ್ಗೆ 6 ಗಂಟೆ 9 ನಿಮಿಷದಿಂದ 8:05ವರೆಗೂ ಮಕಾ ನಕ್ಷತ್ರ 4ನೇ ಪಾದ. 8:05ರಿಂದ ಮಧ್ಯಾಹ್ನ 2:24ವರೆಗೂ ಪುಬ್ಬ ನಕ್ಷತ್ರ 1ನೇ ಪಾದ. 2:24 ಮೇಲೆ ರಾತ್ರಿ 8:45ವರೆಗೂ ಪುಬ್ಬ ನಕ್ಷತ್ರ 2ನೇ ಪಾದ. ರಾತ್ರಿ 8:45 ಮೇಲೆ ಲೇಟ್ ನೈಟ್ ಅಂದರೆ 3 ಗಂಟೆ 8 ನಿಮಿಷ ರಾತ್ರಿಯವರೆಗೂ ಪುಬ್ಬ ನಕ್ಷತ್ರ 3ನೇ ಪಾದವಿದೆ. ರಾತ್ರಿ 3 ಗಂಟೆ 8 ನಿಮಿಷದ ಮೇಲೆ ಪುಬ್ಬ ನಕ್ಷತ್ರದ 4ನೇ ಪಾದ ಪ್ರಾರಂಭವಾಗಿ ನಾಳೆಯೂ ಇದೇ ಪುಬ್ಬ ನಕ್ಷತ್ರವಿದೆ. ಇವತ್ತಿನ ಮಧ್ಯಾಹ್ನ 12 ಗಂಟೆ 13 ನಿಮಿಷಕ್ಕೆ. ಅದೇ ರೀತಿಯಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ನೋಡ್ಬೋದು. ಅದರಲ್ಲೂ ವಿಶೇಷವಾಗಿ 100% ಶುಭ ಸಮಯಗಳು. ಎಷ್ಟೇ ಕೆಟ್ಟ ದಿನವಾದರೂ ಅಮಾವಾಸ್ಯೆ ಇದ್ದರೂ ನಮಗೆ ಒಳ್ಳೆಯ ಸಮಯ ಅನ್ನೋದು ಬೇಕೇ ಬೇಕಾಗುತ್ತದೆ. ಯಾಕೆಂದರೆ ಕೆಲವು ಕಾರ್ಯಗಳನ್ನ ಮಾಡೋಕ್ಕೆ ಅವಸರ ಗತಿಯಲ್ಲಿ ಇದೆಲ್ಲ ಬೇಕು. ಕೋರ್ಟ್ ಕೇಸಿಗೆ, ಡಾಕ್ಟರ್ ಹತ್ರ ಹೋಗೋಕ್ಕೆ, ಇದಕ್ಕೆಲ್ಲ ಖಂಡಿತ ಕೆಲವು ಟೈಮ್ ಎಮರ್ಜೆನ್ಸಿಯಲ್ಲಿ ಬೇಕೇ ಬೇಕು. ಅದರಿಂದ ಕೊಡ್ತಾ ಇದ್ದೀವಿ. 6 ಗಂಟೆ 59 ನಿಮಿಷದಿಂದ 9:09ರಿಂದ ಅಲ್ಲಿ ಆ ಸಮಯದವರೆಗೂ, ಅಂದರೆ ಹೆಚ್ಚು ಕಮ್ಮಿ ಬೆಳಗ್ಗೆ 7ರಿಂದ 9 ಗಂಟೆವರೆಗೂ ಅಂತ ಲೆಕ್ಕಕ್ಕೆ ಇಟ್ಕೋಬೋದು ಶುಭ ಸಮಯ. ಮಧ್ಯಾಹ್ನ 12:21ರಿಂದ ಮಧ್ಯಾಹ್ನ 1:42ವರೆಗೂ ಶುಭ ಸಮಯ. ಮಧ್ಯಾಹ್ನ 3:17ರಿಂದ ಸಂಜೆ 4:32ವರೆಗೂ ಶುಭ ಸಮಯ. ಸಂಜೆ 6:18ರಿಂದ ರಾತ್ರಿ 1:40ವರೆಗೂ ಶುಭ ಸಮಯ. ಬೆಳಗಿನ ಜಾವ 3:13ರಿಂದ ಶುಭ ಸಮಯ. ಇದು ಎಮರ್ಜೆನ್ಸಿಗೆ ಮಾತ್ರ. ಯಾಕೆಂತಂದರೆ ಅಮಾವಾಸ್ಯೆಯ ಹಿಂದಿನ ದಿನ ಮತ್ತು ನಾವು ಹೇಳಿದಂತೆ ಮಕಾ ನಕ್ಷತ್ರ ಮುಗಿದ ಮೇಲೆ ಬರೋದು ಧನಹಾನಿ ಅಂತ ಇರೋದರಿಂದ ಮೇಂಟೈನ್ ಮಾಡಲೇಬೇಕು. ಇಲ್ಲವಾದರೆ ಸ್ವಲ್ಪ ಕಳ್ಕೊಳ್ತೀವಿ ಅಂತ. ಕಳ್ಕೊಳ್ಳೋದು ಏನಕ್ಕೆ? ಖಂಡಿತವಾಗಿ ಗಮನ ಕೊಡೋಣ. ಈ ಮಕಾ ನಕ್ಷತ್ರ ಅನ್ನೋದು ಶುಭ ನಕ್ಷತ್ರ ಮತ್ತು ಮಹಾ ನಕ್ಷತ್ರ. ಆದರೂ ಇದರಲ್ಲಿ ಧನಪ್ರಾಪ್ತಿ ಅಂತ ಒಂದು ವಿಷಯ ಬಿಟ್ಟರೆ ನೆಕ್ಸ್ಟ್ ಸ್ಟಾರ್ಟ್ ಆಗುವ ಪುಬ್ಬ ನಕ್ಷತ್ರ ದೋಷ ಇರೋದರಿಂದ ಈ ಮಕಾ ನಕ್ಷತ್ರ ಮುಗಿಯುವ ಸಮಯ ಅಂತ ಹೇಳುವ ಆ ಸಮಯವೂ ದೋಷ ಬರುತ್ತದೆ. ಹಾಗಾಗಿ ಮಕಾ ನಕ್ಷತ್ರ ಮುಗಿಯೋಕ್ಕೂ ಮುಂಚೆ 4 ಗಳಿಗೆಗಳ ಕಾಲ, ಅಂದರೆ 1 ಗಂಟೆ 36 ನಿಮಿಷ ಅಂತ ಅಷ್ಟರಲ್ಲೇ ದೋಷವಿರುತ್ತದೆ. ಆದ್ದರಿಂದ ಒಳ್ಳೆಯ ಟೈಮ್ ಕೆಟ್ಟ ಟೈಮನ್ನ ಖಂಡಿತವಾಗಿ ನಾವು ಗಮನಿಸಲೇಬೇಕು. ಈಗ 100% ಕೆಟ್ಟ ಟೈಮ್ನ ನೋಡೋಣ. 6 ಗಂಟೆ 9 ನಿಮಿಷದಿಂದ 6:57ವರೆಗೂ ದುರ್ಮುಹೂರ್ತ. 9:11ರಿಂದ 10:42 ರಾಹುಕಾಲ. ಇನ್ನೂ ರಾಹುಕಾಲ ಮುಗಿದಿಲ್ಲ. ಅಷ್ಟರಲ್ಲೇ 10 ಗಂಟೆ 7 ನಿಮಿಷದ ಆ ಸಮಯದಿಂದ 12:19ವರೆಗೂ ಮೃತ್ಯು ಇದೆ. ಹಾಗಾಗಿ ರಾಹುಕಾಲದ ಕಂಟಿನ್ಯೂ ಆಗಿ ಮೃತ್ಯುನೂ ಇರೋದರಿಂದ ಗಮನ. ಮಧ್ಯಾಹ್ನ 1:44ರಿಂದ 3:15ವರೆಗೂ ಯಮಕಂಡ ಕಾಲ. ಸಂಜೆ 4:34ರಿಂದ 6:16ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ, ಅಂದರೆ ಪುಬ್ಬ ನಕ್ಷತ್ರದವರು ಗಮನ ಕೊಡಿ. ರಾತ್ರಿ 1:42 ಮೇಲೆ
ಅಂದರೆ ಅಮಾವಾಸ್ಯೆ ಪ್ರಾರಂಭ ಆದ ಮೇಲೆ 3 ಗಂಟೆ 11 ನಿಮಿಷದವರೆಗೆ ವಿಷವಿದೆ. ಇದು ಎಚ್ಚರ. ಈ ಸಮಯಗಳಲ್ಲಿ ದಂಪತಿಗಳು ಮಗುವಿಗಾಗಿ ತಯಾರಾಗಬಾರದು. ಯಾಕೆಂದರೆ ಧನಹಾನಿಯೂ ಕೂಡಿ ಬಂದಿದೆ, ಅಮಾವಾಸ್ಯೆಯೂ ಕೂಡಿರುತ್ತದೆ. ಇಂಥ ಸಮಯಗಳನ್ನ ಸ್ವಲ್ಪ ಎಚ್ಚರದಿಂದ ಗಮನಿಸಿ. ಮತ್ತಷ್ಟು ವಿಶೇಷಗಳು ಅಂತ ನಾವು ನೋಡೋಣ. ಇವತ್ತಿನ ದಿನದಲ್ಲಿ ಯೋಗಗಳು ಅವಯೋಗಗಳು ಎಲ್ಲ ಕೂಡಿ ಬರುತ್ತದೆ. ಆದರೂ ಒಂದು ಪರ್ಟಿಕ್ಯುಲರ್ ಆಲ್ಫಾಬೆಟ್ಲಿ ಅಂದರೆ 6 ಗಂಟೆಯಿಂದ 7 ಗಂಟೆ 8 ಗಂಟೆ ಹಿಂಗೆ ಲೈನಾಗಿ ಬರೋದರಲ್ಲಿ ಈಗ ನಾವು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ 100% ಶುಭ ಸಮಯ ಅಶುಭ ಸಮಯ ಅಂತ. ಆದರೂ ಕೆಲವರು ಏನು ಮಾಡ್ತಾರೆ ಅಂತಂದರೆ ವಿಜಯ ಮುಹೂರ್ತಗಳು ಕೊಟ್ಟಿಲ್ಲ, ಮುಂಚೆಲ್ಲ ಸಪ್ರೇಟ್ ಕೊಡ್ತಾ ಇದ್ವಿ, ಗುಳಿಕೆ ಕಾಲ ಕೊಟ್ಟಿಲ್ಲ, ಗುರು ಹೋರೆ ಬಗ್ಗೆ ಕೊಡಲಿಲ್ಲ, ಇದೆಲ್ಲ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ವಿಂಗಡಿಸಿ ಶುಭ ಸಮಯ ಕೊಟ್ಟಿದ್ದೀವಿ. ಆದರೂ ಈಗ ನಾವು ಕೊಡುವಂಥದ್ದು ಏನು ಅಂದರೆ ಅದನ್ನೇ ನೀವು ಫಾಲೋ ಮಾಡಬೇಕು. ಆದರೂ ಸ್ವಲ್ಪ ಲೈನಾಗಿ ಬರುವಂಥ ಕೆಲವು ಯೋಗಗಳನ್ನ ಕೊಡ್ತೀವಿ. ಇದರಲ್ಲಿ ಆ ಒಳ್ಳೆ ಟೈಮ್ ಬಂದರೆ ಮಾತ್ರ ಉಪಯೋಗಿಸಿ. ಅಶುಭ ಸಮಯ ಅಂತ ನಾವು 100% ಕೊಟ್ಟಿರ್ತೀವಲ್ಲ, ಅದು ಬಂದರೆ ಬಿಟ್ಟುಬಿಡಬೇಕು. ಉದಾಹರಣೆ ನೋಡೋಣ. ಬೆಳಗ್ಗೆ 6:09 ರಿಂದ 7:40ವರೆಗೂ ಗುಳಿಕೆ, ಬೆಳಗ್ಗೆ 7:09 ರಿಂದ 8:10ವರೆಗೂ ಗುರು ಹೊರೆ. ಹಂಗಾಗಿ ಗುರು ಹೊರೆಯಲ್ಲಿ ಮಾಡುವ ಕಾರ್ಯಗಳು ಸಕ್ಸಸ್ ಆಗುತ್ತೆ ಅಂತ. ಆದರೂ ಅದರಲ್ಲಿ ದೋಷವಿದ್ದರೆ, ಈ ಹಾಲಲ್ಲಿ ಒಂದು 3 ಸೊಟ್ಟು ವಿಷ ಬಿದ್ದರೆ ಏನಾಗ್ತದೆ, ಅದು ತೊಂದರೆ ಆಗುತ್ತಲ್ವ. ಆ ರೀತಿಯಾಗಿ ಖಂಡಿತವಾಗಿ ಯೋಚನೆ ಮಾಡಲೇಬೇಕು ನಾವು. ಕನ್ಯಾ ಲಗ್ನ ಬರೋದು 6:09 ರಿಂದ 8 ಗಂಟೆವರೆಗೂ. ಇವತ್ತು ರಾಹು ವಾಸ ಮಾಡೋದು ಈಸ್ಟ್ ಅಂದರೆ ಪೂರ್ವ ದಿಕ್ಕಲ್ಲಿ. ಆದ್ದರಿಂದಾಗಿ ಯಾರೆಲ್ಲ ರಾಹುವ ಅಂಶದಲ್ಲಿ ಹುಟ್ಟಿರ್ತೀವೋ, ಅಂದರೆ 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು ಸ್ವಲ್ಪ ಪೂರ್ವ ಕಡೆ ತಿರುಗಿ ಸೂರ್ಯ ನಮಸ್ಕಾರ ಮಾಡಿಕೊಂಡು ಹೋದರೆ ಇನ್ನೂ ಉತ್ತಮ. ಅದೇ ಥರ ಇನ್ನೂ ಒಳ್ಳೆಯ ಸಮಯ ಬರೋದು 6:09 ರಿಂದ 7:40. ನಾವು ಫಸ್ಟೇ ಹೇಳಿದ್ವಿ 6:59 ಮೇಲೇ ಶುಭ ಸಮಯ ಅಂತ. ಹಂಗಾಗಿ ಇದರಲ್ಲಿ ಗಮನ ಕೊಡಿ. ಮತ್ತು ಗುರು ಹೊರೆ ಬರೋದು 7 ಗಂಟೆ 9 ನಿಮಿಷದ ಮೇಲೆ 8:10ವರೆಗೂ. ಆದ್ದರಿಂದ ನಾವು ಕೊಟ್ಟಿರುವ ಒಳ್ಳೆಯ ಟೈಮಲ್ಲಿ ಇದು ಇದೆ, ಅದರಿಂದ ಇದನ್ನು ಉಪಯೋಗಿಸ್ಬೋದು. ಮತ್ತಷ್ಟು ಒಂದು ಒಳ್ಳೆಯ ಟೈಮ್ ಅಂತದ್ದು ಹೋಗುತ್ತೆ. ಶುಭ ಮುಹೂರ್ತ ಸಮಯ ಅಂತ 8:05 ರಿಂದ 10:07ವರೆಗೆ ಇದೆ. ಆದರೂ ನಾವು ಇದರಲ್ಲಿ ಒಳ್ಳೆಯ ಟೈಮ್ ಅಂತ ಕೊಟ್ಟಿದ್ದೀವಲ್ಲ, ಅದನ್ನು ಫಾಲೋ ಮಾಡಿಕೊಳ್ಳಿ. ಅಂತಂದರೆ 9 ಗಂಟೆ 9 ನಿಮಿಷದ ಒಳಗಡೆ ಸ್ವಲ್ಪ ಶುಭವಾಗಿರುತ್ತದೆ. ಅಂದರೆ ಒಳ್ಳೆಯ ಲಗ್ನ, ಒಳ್ಳೆಯ ಹೊರೆ ಇದೆಲ್ಲ ಇದ್ದರೂ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರನೇ ಶುಭವಾಗಿರೋದು. ಉದಾಹರಣೆ ನೋಡೋಣ. 10:11 ರಿಂದ 11:12ವರೆಗೂ ಶುಕ್ರ ಹೊರೆ ಇದೆ. ಆದರೆ ಇದರಲ್ಲಿ ವಿಷಕಾಲವು ಪ್ರಾರಂಭವಾಗಿರುತ್ತದೆ ಮತ್ತು ಇದರಲ್ಲಿ ಮೃತ್ಯು ಪಂಚಕವೂ ಸೇರಿರುತ್ತದೆ. ಆದ್ದರಿಂದ ನಾವು ಕೊಟ್ಟಿರುವ ಶುಭ ಸಮಯಗಳನ್ನ ಮಾತ್ರ ತಗೊಂಡು ನಿಮ್ಮ ಕಾರ್ಯಗಳನ್ನ ನೋಡ್ಕೊಳ್ಳಿ. ಅಂದರೆ ನಿಮ್ಮ ಕಾರ್ಯಗಳು ಅಂತಂದಾಗ ಯಾವುದೋ ಮುಹೂರ್ತ ಕಾರ್ಯಗಳು ಹಂಗೆ ಅಂತಂದರೆ ಯೋಚನೆ ಮಾಡಬೇಕಾಗಿರೋ ಸಮಯಗಳು ಇಂಥದ್ದು. ಮತ್ತು ವಿಜಯ ಮುಹೂರ್ತ ಅಂತ ಬರೋದು ಮಧ್ಯಾಹ್ನ 2:14 ರಿಂದ 3:03ವರೆಗೂ. ಆದರೆ ಈ ಸಮಯ ಹೆಂಗಿದೆ ಹಂಗೆ ಅಂತ ನೋಡಿದ್ರೆ ಯಮಕಂಡ ಕಾಲ ಪ್ರಾರಂಭವಾಗಿರುತ್ತೆ. ಆದ್ದರಿಂದ ವಿಜಯ ಮುಹೂರ್ತವಾದರೂ ಕೆಲಸ ಮಾಡುತ್ತದ ಅಂತಂದರೆ ಖಂಡಿತ ಇಲ್ಲ. ಅದೇ ತಾನೇ 2:14 ರಿಂದ 3:15ವರೆಗೂ ಇನ್ನೊಂದು ಗುರು ಹೊರೆ ಬರುತ್ತದೆ. ಗುರು ಹೊರೆ ಶುಭವಾಗಿರುತ್ತದ ಅಂತಂದರೆ ಇಲ್ಲ. ಯಾಕೆಂದರೆ ಯಮಕಂಡ ಕಾಲದಲ್ಲಿ ಬಂದಿರುತ್ತದೆ. ಆದ್ದರಿಂದಲೇ ಪದೇ ಪದೇ ನಾವು ಹೇಳ್ತೀವಿ 100% ನಾವು ವಿಂಗಡಿಸಿಕೊಟ್ಟಿರುವಂಥ ಶುಭ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಬೇರೆ ಸಮಯಗಳು ನಮಗೆ ಸರಿಯಾಗಿ ಆಗೋದಿಲ್ಲ, ನಷ್ಟವನ್ನು ಕೊಡುತ್ತದೆ ಅಥವಾ ತೊಂದರೆಯನ್ನು ಕೊಡುತ್ತೆ ಅಂತ. ಇನ್ನೊಂದು ನಕ್ಷತ್ರ ವಿಷಘಟಿಕಾ ಕಾಲ ಅಂತೀವಿ. ಸಂಜೆ 4:34 ರಿಂದ ಇದು ಪ್ರಾರಂಭವಾಗುತ್ತದೆ 6:16ವರೆಗೂ ಸಂಜೆಯವರೆಗೂ. ಆದ್ದರಿಂದಲೇ ಗಮನ. ಮತ್ತು ಇನ್ನೊಂದು ಶುಕ್ರವಾರ ಬರುತ್ತದೆ. ಶುಕ್ರವಾರಗಿಂತಲೂ ಕೂಡ ಇದರಲ್ಲಿ ದೋಷವಿರೋದರಿಂದ ಇದು ಉಪಯೋಗ ಇಲ್ಲ. ಇದೆಲ್ಲ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇದಕ್ಕೆ ನಾವು ವಿಂಗಡಿಸಿಕೊಟ್ಟಿರ್ತೀವಿ, ಆ ಸಮಯವನ್ನು ನೋಡ್ಕೊಳ್ಳಿ. ಇಷ್ಟೆಲ್ಲ ನೋಡಿದ್ವಿ. 100% ಶುಭ ಅಶುಭಗಳನ್ನ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಪ್ರಾರಂಭ ಮಾಡುವ ಸಮಯ ಉತ್ತಮವಾಗಿರಲಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.